ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾಬದ್ರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 15 ದಿನದ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕತ್ತೀನಿ ರೀ. ಬೆಳಗ್ಗೆ ಟಿಫನ್ ಲಂಚ್ ಬಾಕ್ಸ್ ಮಾಡ್ಕೊಟ್ಟಾಯ್ತು ಹಸ್ಬೆಂಡಿಗೆ. ಮಶ್ರೂಮ್ ಪಲ್ಯ ಮಾಡಿದ್ದೆ, ಚಪಾತಿ ಮಾಡಿದ್ದೆ. ನಮ್ಮ ಗುಂಡವನು ಎದ್ಬಿಟ್ಟಾಳ್ರಿ ಇವತ್ತು. ಇವತ್ತಿಂದ ಹೆಂಗಿರ್ತಂತ ನೋಡಿ. ಎಷ್ಟೊತ್ತಿಗೆ ಹೋಗೋಣ ನೀನೆ? ಎಷ್ಟೊತ್ತಿಗೆ ಮುಟ್ಕೊಂಡ್ರೆ ಎಷ್ಟೊತ್ತಿಗೆ ಮಲ್ಕೊಂಡಿದ್ದೀನಿ. ಮಶ್ರೂಮ್ ಪಲ್ಯ ಚಪಾತಿ ಮಾಡ್ತೀನಿ. ಮಶ್ರೂಮ್ನ ರೋಸ್ಟ್ ಮಾಡ್ಕೊಳತ್ತೀನಿ, ಬೆಣ್ಣೆ ಹಾಕಿ. ಅದಕ್ಕೆ ತರಕಾರಿನೇ ಹಚ್ಕೊಂಡೆ. ಬ್ಲ್ಯಾಂಕೆಟ್ಸ್ ಆರ್ಡರ್ ಆಗಿರ್ಬೋದು. ಫ್ಲಿಪ್ಕಾರ್ಟ್ ಒಳಗೇನೋ ಆಫರ್ ಇತ್ತಂತೆ. ಓನು ನಿನ್ ಕ್ಯಾಮ್ರಾ ಇದೆ, ನಿನ್ ಮುಖ ತೋರ್ಸೋವರೆಗೂ ನಿನ್ ಕ್ಯಾಮ್ರಾ ಇಂದ ಇರ್ಬೇಕು. ಓನು ಚಂದ ಸರಿ, ಚಂದ ಚಂದ. ಇದೇನಾಗ್ತದೆ ಗೊತ್ತ್ರಿ, ಈ ಥರದ್ದು ಇಲಾಸ್ಟಿಕ್ ಬರುತ್ತೆ. ಸೊ ಈ ಕಿಂಗ್ ಸೈಜ್ ಕಾಟ್, ಕ್ವೀನ್ ಸೈಜ್ ಕಾಟಿಗೆ ಕರೆಕ್ಟಾಗಿ ಕೂಡ್ತಾವ. ಅಂದ್ರೆ ಹಿಂಗೆ ಗೆದ್ದು ನಿಂದ್ರಂಗಿಲ್ಲ. ಹಂಗೆ ಮಲ್ಕೊಂಡಾಗೋದು ಹಿಂಗೆ ಸೈಡ್ ಬರ್ತಿರ್ತಾವಲ್ಲ, ಹಂಗೆ ಬರಂಗಿಲ್ಲ ಅಂತ ನೋಡ್ಕೊಂಡು ಆರ್ಡರ್ ಹಾಕಿದ್ದೆ. ಸೊ ಪಿಲ್ಲೋ ಕವರ್ ನೈಸ್, ಓಕೆ, ಕ್ವಾಲಿಟಿ ಚಲೋ ಅದ. ಯಾರಿಗಾದ್ರೂ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಹಾಕ್ರಿ, ಕಳಿಸ್ತೀನಿ ಅಂತ ನಾನು. ಆಫರ್ ಇತ್ತು ರೀ. ಎಷ್ಟು ನಂಗೆ 300 ರೂಪಾಯಿಗೂ ಒಂದು ಸೆಟ್ ಸಿಕ್ತಿದ್ದು. ನಿಮಗೂ ಬೇಕಾಗಿತ್ತು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಹಾಕ್ರಿ, ಕಳಿಸ್ತಾನೆ. ಇದು ಕೂಡ ಸೇಮ್, ಬಟ್ ಪಿಂಕ್ ಕಲರ್ ಆರ್ಡರ್ ಹಾಕಿತ್ತು. ಚಲೋ ಅದಾವ್ರಿ 2 ಸೆಟ್. ನೈಸ್ ಕಾಟನ್ ಅದ ರೀ. ಶ್ರಿಂಕ್ ಆಗ್ತಾವ, ಆಮೇಲೆ ಮುದ್ದೆ ಆಗ್ತಾವ, ನಂಗಿರಂಗಿಲ್ಲ. ಸೊ ಈ ಥರ ಪಿಲ್ಲೋ ಕವರ್ಸ್ ನಿಮಗೂ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಏನಂತ ಹಾಕಬೇಕು ಶಾನಿ, ಲಿಂಕ್ ಅಂತ ಕಮೆಂಟ್ ಮಾಡಿರಿ, ಲಿಂಕ್ ಕಳಿಸ್ತೀನಂತ. ಸ್ನಾನ ಆಯ್ತು ರೀ, ರೆಡಿ ಮಾಡಿ ಎಲ್ಲ ಮಕ್ಕಳನ್ನ ಬಿಟ್ಟು ಬಂದ್ಬಿಟ್ಟೆ. ಸ್ನಾನ ನೋಡ್ರಿ ಕ್ಲೀನ್ ಇಲ್ಲ ನಂದು, ಎಲ್ಲ ಹಂಗೆ ಇದೆ. ಸೊ ಕ್ಲೀನ್ ಮಾಡಿ ಅಕ್ಕಿನ ಕರ್ಕೊಂಡ್ಬರ್ತೀನಿ ರೀ, ಪಟ ಮುಗಿಸ್ಕೊಂಡ್ಬಿಡೋಣ. ಸೊ ನಮ್ಮ ದೀಕ್ಷಾಂದು ಊಟ ಆಯ್ತು ರೀ. ಇವಾಗ ನಾನು ಊಟ ಮಾಡತ್ತೀನಿ. ನಾವು ಊಟ ಮಾಡಿ ಅಕ್ಕಿ ಮಲಗಿಸ್ಬಿಡ್ತೀನಿ. ಸಂಜೆ ಆಯ್ತು ರೀ, ದೀಪ ಹಚ್ಚೋದಾಯ್ತು. ಹಾಲೊಂದು ಪೂರ್ತಕ್ಕೆ ಒಂದೇ ಇದಾವ. ಕಾಫಿ ಮಾಡಿ ನಮ್ಮ ರಾಯರಿಗೆ ಫೋನ್ ಮಾಡ್ತೀನಿ, ಅಡುಗೆ ಮಾಡ್ಬೇಕಾಗತ್ರಿ ಅಂತ.
ಕೇಳಿ ರಾತ್ರಿ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು. ಸೊ ರಾತ್ರಿ ಊಟಕ್ಕೆ ಅನ್ನ ಶೇರ್ವಾ ಮಾಡಂದಾರ್ರಿ. ಸೊ ಅನ್ನ ಶೇರ್ವಾ ಮಾಡತ್ತೀನಿ ವಿದೌಟ್ ಎಗ್ ಮತ್ತು ಕೊಬ್ಬರಿ ಹಾಕೊಳತ್ತೀನಿ ರೀ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಒಂದೇ ಟೊಮಾಟೊ, 2 ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹಾಕೊಂಡೀನಿ. ಆಮೇಲೆ ಒಂದು ಇಷ್ಟು ಬೆಳ್ಳುಳ್ಳಿ, ಒಂದು ಚಿಟಿಕೆ ಶುಂಠಿ, 4 ಕ್ಯಾಶ್ಯೂಸ್, ಕೊತ್ತಂಬರಿ ಹಾಕೊಂಡೇನಿ ರೀ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಒಂಚೂರು ಬಡೆ ಸೊಪ್ಪು ಹಾಕೊಂಡೀನಿ. ಆಮೇಲೆ 2 ಲವಂಗ ಹಾಕೊಳತ್ತೀನಿ. ಏನು ಏಲಕ್ಕಿ ಇಷ್ಟು ತುಟ್ಟಿ ಇದಾವಕ್ಕ, ಒಂದ ಏಲಕ್ಕಿ ಹಾಕೊಳ್ತೀನಿ. ಅದಕ್ಕೆ ತುಟ್ಟಿ ಅನ್ನೋದ್ರಾಗ ಏನು ಮಿತಿ ಇಲ್ಲ. ಏಲಕ್ಕಿ ರೇಟ್. ಒಂದು 5 ಕಾಳು ಮೆಣಸು ಹಾಕೊಳತ್ತೀನಿ. ಜಾಸ್ತಿ ನನಗೂ ಖಾರ ಇಷ್ಟ ಆಗಂಗಿಲ್ಲ, ಅವರು ಜಾಸ್ತಿ ತಿನ್ನಂಗಿಲ್ಲ. ಅರ್ಧ ಒಂಚೂರು ಚಕ್ಕಿ, ಚಕ್ಕಿನೇ ಅಂತಾರಲ್ಲ. ಆಮೇಲೆ ಇದಕ್ಕೆ ರೀ ಒಂಚೂರು ಕೊರಿಯಾಂಡರ್ ಪೌಡ್ರ್ ಹಾಕೋಬೇಕ್ರಿ. ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಇದೆಲ್ಲ ಹಾಕೊಂಡಿವಾಗ ಒಂಚೂರು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡೋಣ ರೀ. ಚೂರು ಎಣ್ಣೆ ಹಾಕೋಬೇಕು. ಏನು ಕೂಸು ಸ್ವಲ್ಪ ಎಣ್ಣೆ ಕಾಯತ್ತಾನ. ಸಾಸಿವೆ, ಯೂಶ್ವಲಿ ಸಾಸಿವೆ ಜೀರಿಗೆ ಯಾರು ಹಾಕೋಂಗಿಲ್ಲ, ಬಟ್ ನಂಗೆ ಸಾಸಿವೆ ಜೀರಿಗೆ ಇರಲೇಬೇಕು ಏನೇ ಮಾಡಿದ್ರು. ಸಾಸಿವೆ ಜೀರಿಗೆ ಹಾಕೊಂಡಿದ್ದು ಈಗ 1 ಸ್ಪೂನ್ ಖಾರ ಹಾಕೊಂಡೀನಿ. ಇದೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಇದಕ್ಕೆ ಹಾಕ್ಬಿಡೋಣ ರೀ. ಓಕೆ, ಎಲ್ಲರಿಗೂ ಶೇರ್ವಾ ಮಾಡಕ್ಕೆ ಬರ್ತದೆ. ನಾನೇನು ಸ್ಪೆಷಲ್ ಆಗೇನು ಮಾಡತ್ತಿಲ್ಲ, ಸುಮ್ಮನೆ ನನ್ನ ಡೈಲಿ ರೂಟೀನ್ ಏನದಂತ ತೋರಿಸ್ಬೇಕಲ್ಲ, ಹಿಂಗಾಗಿ ತೋರ್ಸತ್ತೆ. ಸೊ ಸ್ವಲ್ಪ ನೀರು ಹಾಕೊಂಡಿದ್ದು ಇದಕ್ಕೆ. ನೀರು ಹಾಕೊಂಡು ಫ್ರೈ ಮಾಡತ್ತೀನಿ. ಇವಾಗ ಇದಕ್ಕೆ ಒಂದು ಚಿಟಿಗೆ ಅರಿಶಿನ ಪುಡಿ, ಖಾರ ಪುಡಿ ಹಾಕ್ಕೊಂಡಿವಿ. ಇವಾಗ ಸಾಂಬಾರು ಮಸಾಲ ಹಾಕೊಳ್ತೀನಿ. ಚೂರು ಪ್ಯಾಕೆಟ್ ಎಷ್ಟೊತ್ತಾದ್ರೂ ನಾವು 2 ಸ್ಪೂನ್, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಅಷ್ಟು ಹಾಕೊಂಡ್ರೆ ಇಲ್ಲಿ ಶೇರ್ವಾ ರೆಡಿ ಆಯ್ತು ರೀ. ಅವಾಗ ಸ್ಮೆಲ್ ಬರತ್ತದ. ಟೇಸ್ಟ್ ಹೆಂಗಾಗ್ಯದ ಗೊತ್ತಿಲ್ಲ, ಟೇಸ್ಟ್ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹೆಚ್ಚಿಟ್ಬಿಡ್ತೀನಿ. ಅನ್ನಕ್ಕೆ ಇಡಬೇಕು. ಇವಾಗ ಅನ್ನಕ್ಕೂ ಇಟ್ಬಿಟ್ಟರೆ ಇಲ್ಲಿ ಶೇರ್ವಾನು ಆಫ್ ಮಾಡಿಬಿಡೋಣ. ಡನ್.
ಅಡ್ಗೆ ಆಯ್ತು, ರಾತ್ರಿ ಕೆಲಸ ಮುಗೀತು. ಹೊಂಟೀನಿ ಅಂಗಡಿಗೆ ಹೋಗೋಣ ಬರ್ರಿ. ಹಾಲು ಮೊಸರು ತರಬೇಕು. ನಮ್ಮ ಕಾಯಿಸ್ ಸಾಮಾನು ಹೇಳಾಕಿದ್ದು ಇಷ್ಟು ತೊಂದ್ರೆ ಕೊಟ್ಟಿವಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯ್ತು ರೀ. ಇಷ್ಟು ನಾಳೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೆಂಡಿಕಾಯಿ ಪಲ್ಯ ಮಾಡ್ತೀನಿ, ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಅವಾಗ ಹೆಚ್ಚಿಟ್ಟು ಹೊಲ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಅದ್ರ ಮಾತ್ರ ಮರಿಬೇಡ್ರಿ. ಸೊ ಜಾಸ್ತಿ ವ್ಯೂಸ್ ಬರತ್ತಿಲ್ಲ, ಇಷ್ಟ ಆಗತ್ತಿಲ್ಲ ಅಂದ್ಕೊಳತ್ತೀನಿ ಎಲ್ಲರಿಗೂ ಡೈಲಿ ವ್ಲಾಗ. ಸೊ ಇಷ್ಟ ಆದವ್ರು ಲೈಕ್ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್ ಅವ್ರು ನೋಡೋರಿಗೆ. ಸೊ ಗುಡ್ ನೈಟ್.